ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ನಾವು ಅವಧಿಯಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2ನೇ ಅವಧಿಯನ್ನು ನೋಡಿದ್ರಿ. ಈಗ 3ನೇ ಅವಧಿಯನ್ನು ನೋಡೋಣ. 2ನೇ ಅವಧಿಯಲ್ಲಿ ನಿಮಗೆ ಮನೆ ಕೆಲಸ ಕೊಟ್ಟಿದ್ವಿ ಅಲ್ವಾ ಮಕ್ಕಳೇ? ಏನದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಪ್ರಶ್ನೆ 4,-3 ಮತ್ತು 9,7ಗಳನ್ನು 3:2 ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ವಿ. ತುಂಬ ಸುಲಭವಾದ ಪ್ರಶ್ನೆ. 2 ಅನುಪಾತಗಳನ್ನು ಕೊಟ್ಟಿದ್ದಾರೆ, ಇದೆರಡಕ್ಕೆ ಬಿಂದುಗಳು ಕೊಟ್ಟಿದ್ದಾರೆ. ಇದನ್ನು ಭಾಗ ಪ್ರಮಾಣ ಸೂತ್ರವನ್ನು ನಾವು ಹಾಕಿ ಈ ಉತ್ತರವನ್ನು ತಂದಿದ್ದೇವೆ ಅಲ್ವಾ ಮಕ್ಕಳೇ? ಅದೇ ರೀತಿ ಇನ್ನೊಂದು ಪ್ರಶ್ನೆ, -5,6 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಆಗಬೇಕಾಗಿತ್ತು. ಅದೇ ರೀತಿ ನಾವು ಅಲ್ಲಿ ರೇಖಾಖಂಡವನ್ನು ತ್ರೈಭಾಜಿಕವಾಗಿ ವಿಭಾಗಿಸಿ ನಿಮಗೆ ಕಳೆದ ಒಂದು ಅವಧಿಯಲ್ಲಿ ಪಾಠವನ್ನು ಹೇಳಿದ್ವಿ. ಆ ಒಂದು ಬಿಂದುಗಳು ಯಾವುದೇದು ಅಂತಂದರೆ P-2,3, Q1,0. ಅದೇ ರೀತಿ 3ನೇ ಪ್ರಶ್ನೆ 1,2, 4,y, ಅದೇ ರೀತಿ x,6 ಮತ್ತು 3,5ಗಳು ಕ್ರಮವಾಗಿ ಒಂದು ಸಮಾಂತರ ಚತುರ್ಭುಜದ ಶೃಂಗಗಳಾದರೆ x ಮತ್ತು yಗಳನ್ನು ಕಂಡುಹಿಡಿಯಿರಿ. ಇದನ್ನು ನಾವು ಒಂದು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡು ಅದಕ್ಕೆ ನಾವು ಶೃಂಗಗಳನ್ನಾಗಿ ಹಾಕಿದರೆ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಇಲ್ಲಿ y ಇದೆ, ಇಲ್ಲಿ x ಇದೆ. ಈ ಒಂದು ನಿರ್ದೇಶಾಂಕಗಳ ಬೆಳೆಯನ್ನು ನಾವು ಕಂಡುಹಿಡಿದಾಗ ಉತ್ತರ x6 y3 ಅಂತ ಬರುತ್ತೆ. ಏನಾದ್ರು ಅಕಸ್ಮಾತ್ ನಿಮಗೆ ಬರಲಿಲ್ಲ ಅಂತಂದರೆ ಹಿಂದಿನ ಅವಧಿಯಲ್ಲಿ ಮಾಡಿರುವಂಥ ವಿಡಿಯೋನ ಗಮನಿಸಿ ನಿಮಗೆ ಉತ್ತರವನ್ನು ಕಂಪೇರ್ ಮಾಡಿ, ಅಂದರೆ ಅದನ್ನು ಹೋಲಿಕೆ ಮಾಡಿ ನೋಡಬಹುದು. ಅದೇ ರೀತಿ ಇನ್ನೊಂದು ಪ್ರಶ್ನೆ, -3,5 ಮತ್ತು 4,-9 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ರೇಖಾಖಂಡದಲ್ಲಿ 2,-5 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ನಾನು ಹೇಳಿದೆ K:1 ಮಾಡಿದಾಗ ಅನುಪಾತದಲ್ಲಿ ತುಂಬ ಚೆನ್ನಾಗಿ ನಾವು ಸುಲಭ ರೂಪದಲ್ಲಿ ಉತ್ತರವನ್ನು ತರ್ಬೋದು ಅಂತ. ಆ K:1 ಅಂತ ತೆಗೆದುಕೊಂಡಾಗ ನಮಗೇನು ಅನುಪಾತದಲ್ಲಿ ಬರುತ್ತೆ? 5:2 ಬರುತ್ತೆ. ಮಕ್ಕಳೇ ಅರ್ಥ ಆಯ್ತಲ್ಲ? ನಿಮ್ಗೇನಾದ್ರು ಇದರಲ್ಲಿ ಸಂಶಯ ಏನಾರಿದ್ದರೆ ಇಂದಿನ ಅವಧಿಯ ಒಂದು ವಿಡಿಯೋನ ನೋಡಿ, ಅದನ್ನು ನೀವು ಒಂದು ಸರಿ ಗ್ಲ್ಯಾನ್ಸ್ ಮಾಡಿ ಪರಿಪಕ್ವವಾದ ಮೇಲೆ ಲೆಕ್ಕವನ್ನು ಇನ್ನೊಂದು ಸರಿ ಮಾಡಿ. ಮುಂದಿನ ಈ ಅವಧಿಗೆ ಹೋಗೋಣ. ಈ ಒಂದು ತರಗತಿಯಲ್ಲಿ ತ್ರಿಭುಜದ ವಿಸ್ತೀರ್ಣ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಒಟ್ಟು ದೂರದ ಸೂತ್ರವನ್ನು, ಭಾಗ ಪ್ರಮಾಣದ ಸೂತ್ರವನ್ನು ಮತ್ತು ತ್ರಿಭುಜ ವಿಸ್ತೀರ್ಣವನ್ನು ಈ ಒಂದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕಲಿತೀರಾ ಅಂತ ಹೇಳಿದ್ದೆ. ಅದೇ ರೀತಿ ಈ ಒಂದು 3ನೇ ಅವಧಿಯಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ನೋಡ್ತೇವೆ. ಹೇಗೆ ತ್ರಿಭುಜ ವಿಸ್ತೀರ್ಣ ಅಂತ ಅದು ಒಂದು ಪ್ರಾಯೋಗಿಕ ಅನ್ವಯ ಮಾಡಿ ನಿಮಗೆ ತೋರಿಸ್ತೇನೆ. ಸೂತ್ರ ಯಾವ ರೀತಿ ಉತ್ಪತ್ತಿ, ಯಾವ ರೀತಿ ನಾವು ತರಬಹುದು ಅನ್ನೋದು ಒಂದು ನೋಡ್ತೇವೆ. ಅದರ ಈ ಮಾದರಿ ಸಮಸ್ಯೆಗಳು, ಆ ಒಂದು ಸೂತ್ರದ ಉಪಯೋಗಿಸ್ಕೊಂಡು ಒಂದಷ್ಟು ಸಮಸ್ಯೆಗಳನ್ನು ನಾವು ಲೆಕ್ಕಗಳನ್ನು ಮಾಡೋಣ. ಗೃಹ ಕಾರ್ಯ ಅಂದರೆ ನಿಮಗೆ ಒಂದು ಮನೆ ಕೆಲಸವನ್ನು ಕೊಡ್ತೇವೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಕ್ಕೆ ಮುಂಚೆ ಇಲ್ಲಿ ಒಂದು ದೂರವಾಣಿ ಗೋಪುರದ ಅಡಿಯಲ್ಲಿನ ವಿಸ್ತೀರ್ಣವನ್ನು ಲೆಕ್ಕ ಹಾಕುವುದು. ಒಂದು ನಿಮಗೆ ಉದಾಹರಣೆಯನ್ನು ಕೊಡೋಕ್ಕೆ ನಾನು ದೂರವಾಣಿ ಗೋಪುರ ತೆಗೆದುಕೊಂಡಿದ್ದೇನೆ. ಇಲ್ಲಿ ಒಂದು ದೂರವಾಣಿ ಗೋಪುರ ಇದೆ, ಇದು A ಅಂತ ಇಟ್ಕೊಳ್ಳಿ. ಅದೇ ರೀತಿ ಇಲ್ಲೊಂದು ಗೋಪುರ ಇದೆ, B ಅಂತ ಇಟ್ಕೊಳ್ಳಿ. ಅದೇ ರೀತಿ ಇಲ್ಲೊಂದು ಬಿಂದು C ಗೋಪುರ. ಒಂದು ನಗರದಲ್ಲಿ ABC ಎಂಬ 3 ಅಂಶ ಅಂತಂದರೆ ಇಲ್ಲಿ ಏನಾಯಿತು? ಬಿಂದುಗಳಾಯಿತು. ಈ ಬಿಂದುಗಳಲ್ಲಿ ನಿರ್ದೇಶಾಂಕವನ್ನು ತೆಗೆದುಕೊಂಡು ನಾವು ಗೋಪುರದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಬೋದು ಅಂತ ಕೊಡ್ತಿದ್ದಾರೆ ನೋಡಿ. 3 ಗೋಪುರಗಳು ಆವರಿಸುವ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿಯುವಂಥದ್ದು, ಈ ಒಳಗಡೆ ಆಕ್ರಮಿಸುವ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ ಎಲ್ಲೆಲ್ಲಿ ಇದರ ಒಂದು ಅನ್ವಯಗಳಾಗುತ್ತೆ ಅಂತ. ಒಂದು ಭೌತಶಾಸ್ತ್ರದಲ್ಲಾಗುತ್ತೆ, ಇಂಜಿನಿಯರಲ್ಲಾಗುತ್ತೆ. ಅದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ನಮಗೆ ಈ ಒಂದು ಅನ್ವಯ ನಿರ್ದೇಶಾಂಕಗಳನ್ನು ಕಂಡುಹಿಡಿದಾಗ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡಿದ್ವಿ. ಅದೇ ರೀತಿ ಇಲ್ಲಿ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಮಾಡಿದ್ರಿ. ಮುಂದೆ ನೋಡೋಣ. ಸೂತ್ರದ ಉತ್ಪತ್ತಿ, ಯಾವ ರೀತಿ ಸೂತ್ರ ಬಂತು ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ತ್ರಿಭುಜದ ವಿಸ್ತೀರ್ಣವನ್ನು ಸೂತ್ರಗಳು ನಾವು 9ನೇ ಕ್ಲಾಸಲ್ಲಿ ಅಥವಾ ಇನ್ನು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೇವೆ. ಹೇಗೆ? ತ್ರಿಭುಜ ಅಂದಿದ ತಕ್ಷಣ ನಮಗೆ ಅರ್ಧ ಇಂಟು ಪಾದ ಗುಣಿಸು ಎತ್ತರ ಅಂತ. ಅದೇ ರೀತಿ 9ನೇ ತರಗತಿಯಲ್ಲಿ ಇನ್ನೊಂದು ಓದಿದ್ದೀರಾ, ಏನು ಹೇಳಿ ನೋಡಿ ಮಕ್ಕಳೇ? ತ್ರಿಭುಜದ ವಿಸ್ತೀರ್ಣ ಈ ರೀತಿ ಕೊಟ್ಟಾಗ ಇದೇನಿದು? ವರ್ಗಮೂಲದಲ್ಲಿ S ಇಂಟು S ಮೈನಸ್ A, S ಮೈನಸ್ B ಇಂಟು S ಮೈನಸ್ C. ಇದು ಬಂದಿದ ತಕ್ಷಣ ಯಾವ ಒಂದು ಸೂತ್ರ ಜ್ಞಾಪಕ ಬರುತ್ತೆ ನಿಮಗೆ? ಹಿರಾನ್ ಸೂತ್ರ ಬರುತ್ತೆ. ಇಲ್ಲಿ S ಅಂತಂದ್ರೆ ಏನು? ಪರಿಧಿಯೇ ಭಾಗಿಸು 2, S ಈಸ್ ಈಕ್ವಲ್ ಟು P/2 ಅಂತ.
ಆದರೆ ನಮ್ಗೆ ಇಲ್ಲಿ ಈ ಒಂದು ಸನ್ನಿವೇಶಗಳಲ್ಲಿ ನಮ್ಗೆ ಈ ಎರಡೂ ಉಪಯೋಗ ಆಗಲ್ಲ. ಈ ವಿಸ್ತೀರ್ಣ ತ್ರಿಭುಜದ್ದು ಉಪಯೋಗ ಆಗಲ್ಲ, ಈ ಹೇರಾನ್ ಸೂತ್ರನೂ ಉಪಯೋಗ ಆಗಲ್ಲ. ಅದಕ್ಕೋಸ್ಕರ ಈ ಸೂತ್ರವನ್ನು ಯಾವ ರೀತಿ ತರ್ತೇವೆ ಅನ್ನೋದು ತುಂಬ ಮುಖ್ಯವಾದದ್ದು. ನಿರ್ದೇಶಾಂಕಗಳು ಕೊಟ್ಟಾಗ ನೋಡಿ, ಇಲ್ಲಿ x2 y2 ಇದೆ ಬಿ, ಇಲ್ಲಿ x1 y1 ಎ ಇದೆ, ಅದೇ ರೀತಿ x3 y3 ಇದೆ. ಈ ತ್ರಿಭುಜ ಎಲ್ಲಿದೆ ಮಕ್ಕಳೇ? ಒಂದು ಎಕ್ಸ್ ಮತ್ತು ಅಕ್ಷಯ ಮಧ್ಯದಲ್ಲಿದೆ ಅಲ್ವಾ ಮಕ್ಕಳೇ? ಅದಕ್ಕೋಸ್ಕರ ಈ ಎಕ್ಸ್ ಅಕ್ಷೆ ಮತ್ತು ವೈ ಅಕ್ಷೆ ಮಧ್ಯದಲ್ಲಿರೋದ್ರಿಂದ ನಾನೇನು ಮಾಡ್ತೀನಿ, ಎ ಬಿಂದುವಿಂದ ಎಕ್ಸ್ ಅಕ್ಷೆಗೆ ಒಂದು ಸಮಾಂತರ ರೇಖೆ ಎಳಿತೀನಿ. ಆ ಸಮಾಂತರ ರೇಖೆ ಎಲ್ಲಿ ಛೇದಿಸುತ್ತೆ? ಪಿ ಎಂಬ ಬಿಂದುವಲ್ಲಿ ಛೇದಿಸುತ್ತೆ. ಅದೇ ರೀತಿ ಬಿ ಎಂಬ ಬಿಂದು ಎಕ್ಸ್ ಅಕ್ಷೆಗೆ ಸಮಾಂತರವಾಗಿ ಎಳಿತೀನಿ. ಅಂದರೆ ವೈ ಅಕ್ಷೆಗೆ ಸಮಾಂತರವಾಗಿರುತ್ತೆ, ಎಕ್ಸ್ ಅಕ್ಷೆಗೆ ಲಂಬವಾಗಿರುತ್ತೆ. ಎಲ್ಲಿದೆ? ಕ್ಯೂ ಎಂಬ ಬಿಂದುವಲ್ಲಿದೆ. ಅದೇ ರೀತಿ ಸಿ ಎಂಬ ಬಿಂದುನೂ ಅಷ್ಟೇ. ವೈ ಅಕ್ಷೆಗೆ ಸಮಾಂತರ, ಎಕ್ಸ್ ಅಕ್ಷೆಗೇನು ಲಂಬವಾಗಿರುತ್ತೆ. ಎಲ್ಲಿ ಛೇದಿಸ್ತಾ ಇದೆ? ಆರ್ ಎಂಬ ಬಿಂದುವಲ್ಲಿ ಛೇದಿಸ್ತಾ ಇದೆ. ನಿಮ್ಗೆ ನೋಡಿದ ತಕ್ಷಣ ಏನು ಅರ್ಥ ಆಗುತ್ತೆ? ಈ ತ್ರಿಭುಜಕ್ಕೂ ಯಾಕೆ ಎಲ್ಲವನ್ನ ಸಮಾಂತರವಾಗಿ ವೈ ಅಕ್ಷೆಗೆ ಸಮಾಂತರವಾಗಿ ಎಕ್ಸ್ ಅಕ್ಷೆಗೆ ಲಂಬವಾಗಿ ಎಳಿತಾ ಇದ್ದಾರೆ ಅಂತಂದರೆ ನಮಗೆ ಇಲ್ಲಿ ಹಲವಾರು ಆಕೃತಿಗಳು ಬರ್ತಾ ಇದೆ. ನೋಡಿ, ಇಲ್ಲೊಂದು ಆಕೃತಿ, ಇದನ್ನು ನೇಮಕ ಕೊಡ್ತೇನೆ ನೋಡಿ, ಎ ಬಿ ಕ್ಯೂ ಪಿ ಅನ್ನೋದು ಒಂದು ಆಕೃತಿ ಬರುತ್ತೆ. ಅದೇ ರೀತಿ ಇನ್ನೊಂದು ಎ ಪಿ ಆರ್ ಸಿ ಅನ್ನೋದು ಒಂದು ಬರುತ್ತೆ. ಅದೇ ರೀತಿ ಸಿ ಬಿ ಕ್ಯೂ ಆರ್ ಅಂತ ಬರುತ್ತೆ. ಈ ಆಕೃತಿ ಯಾವ ರೀತಿ ಇದೆ ನೋಡಿ, ಇಲ್ಲಿ ಒಂದು ಆಕೃತಿ ಬರೆದಿದ್ದೀನಿ. ಯಾವ ರೀತಿ ಕಾಣಿಸ್ತಿದೆ ಮಕ್ಕಳೇ? ಒಂದು ತ್ರಾಪಿಜ್ಯ ಥರ ಕಾಣ್ತಿದೆ. ವೆರಿ ಗುಡ್ ಮಕ್ಕಳೇ, ತ್ರಾಪಿಜ್ಯ ಅಲ್ವಾ? ಈ ತ್ರಾಪಿಜ್ಯವನ್ನು ನಾವು ವಿಸ್ತೀರ್ಣ ಕಂಡುಹಿಡಿದ್ಬಿಟ್ಟು ನೋಡಿ, ನಮಗೆ ಬೇಕಾಗಿರುವಂಥದ್ದು ಎ ಬಿ ಸಿ ವಿಸ್ತೀರ್ಣ ಅಲ್ವಾ ಮಕ್ಕಳೇ? ತ್ರಿಭುಜ. ಆ ತ್ರಿಭುಜವನ್ನು ನಾವು ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಪೂರ್ತಿ ಮೊದಲದು ನೋಡಿ, ಇದರ ವಿಸ್ತೀರ್ಣ ಫಸ್ಟ್ ಕಂಡುಕೊಳ್ಳೋಣ. ಅದೇ ರೀತಿ ಆಮೇಲೆ ಇನ್ನೊಂದು ತ್ರಾಪಿಜ್ಯ ಯಾವುದು? ಎ ಪಿ ಆರ್ ಸಿ. ಇದದ್ದು ನಾವು ಆಮೇಲೆ ಕಂಡುಹಿಡಿಯೋಣ ಅಲ್ಲ ಮಕ್ಕಳೇ? ಇದನ್ನು ಕಂಡುಹಿಡಿದ್ಬಿಟ್ಟು ಆಮೇಲೆ ಏನು ಮಾಡಿದ್ರೆ ನಮಗೆ ಎ ಬಿ ಸಿ ಬರುತ್ತೆ ನೋಡಿ, ಈ ಪೂರ್ತಿ ಯಾವುದು? ಸಿ ಬಿ ಕ್ಯೂ ಆರ್, ಈ ಒಂದು ತ್ರಾಪಿಜ್ಯದ್ದು, ಈ ಪೂರ್ತಿ ತ್ರಾಪಿಜ್ಯನ ನಾವೇನು ಮಾಡ್ತೀನಿ, ಕಳೆದ್ರೆ ನಮ್ಗೇನು ಬರುತ್ತೆ ನೋಡಿ, ಈ ಒಂದು ಪೂರ್ತಿ ಎ ಬಿ ಸಿ ಒಂದು ತ್ರಿಭುಜವನ್ನು ಬರುತ್ತೆ ಅಲ್ವಾ ಮಕ್ಕಳೇ? ಅದನ್ನೇ ನಿಮಗೆ ಇಲ್ಲಿ ಬರ್ದ ತೋರಿಸ್ತಾ ಇದ್ದೇನೆ. ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಕಲ್ತಿದ್ದೀರವಲ್ಲ ಮಕ್ಕಳೇ? ಏನು ಕಲ್ತಿದ್ದೀರಾ? ಅರ್ಧ ಇಂಟು ಎ ಪ್ಲಸ್ ಬಿ ಗುಣಿಸು ಹೆಚ್. ಏನು ಎ ಪ್ಲಸ್ ಬಿ ಅಂತಂದರೆ ಎ ಮತ್ತು ಬಿ ಎರಡು ಏನಾಗಿರುತ್ತೆ? ಆ ತ್ರಾಪಿಜ್ಯಕ್ಕೆ ಸಮಾಂತರವಾಗಿರುತ್ತೆ, ಸಮಾಂತರ ಬಾಹು ಅಂತ ಹೇಳ್ತೇವೆ. ಮತ್ತು ಗುಣಿಸು ಹೆಚ್ ಅಂತಂದರೆ ಏನು? ಎತ್ತರ. ಇದು ನಮಗೆ ತ್ರಾಪಿಜ್ಯ ವಿಸ್ತೀರ್ಣ ಸೂತ್ರ ಕಲ್ತಿದ್ದೀವಿ ಅಲ್ವಾ? ಇದನ್ನು ಅನ್ವಯಿಸ್ಕೊಂಡು ತ್ರಿಭುಜದ್ದು ನಾವು ಸೂತ್ರವನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಇಲ್ಲಿ ಎ ಮತ್ತು ಬಿ ಏನಾಗಿದೆ? ಸಮಾಂತರ ಬಾಹುಗಳಾಗಿದೆ. ಇದೇ ರೀತಿ ಎಚ್ ಏನಾಗಿದೆ? ಎ ಮತ್ತು ಬಿಗಳ ನಡುವಿನ ಅಂತರ. ನಾವು ಈಗ ತ್ರಿಭುಜದ ಎ ಬಿ ಸಿ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಬರ್ದಿದ್ದೇವೆ ನೋಡಿ, ಅರ್ಧ ಇಂಟು ಯಾವುದು ಮೊದಲನೇ ತ್ರಾಪಿಜ್ಯ ನೋಡಿ ಮಕ್ಕಳೇ? ಇಲ್ಲಿದೆ ತ್ರಾಪಿಜ್ಯ ಎ ಬಿ ಕ್ಯೂ ಪಿ. ನೋಡಿ, ಎ ಬಿ ಕ್ಯೂ ಪಿ ಅಲ್ವಾ ಮಕ್ಕಳೇ? ಇದದ್ದು ಯಾವುದು ಸಮಾಂತರ ರೇಖೆಗಳು? ಬಿ ಕ್ಯೂ ಮತ್ತು ಎ ಪಿ. ನೋಡಿ, ಅದರೆರಡರ ಮೊತ್ತ ಆಗಿದೆ ನೋಡಿ, ಎ ಪಿ ಮತ್ತು ಬಿ ಕ್ಯೂ ಅದರ ಮೊತ್ತ ಇದೆ. ಎತ್ತರ ಯಾವುದಿದೆ ನೋಡಿ? ಎತ್ತರ ಇದಾಗಿದೆ, ಅದು ಕ್ಯೂ ಪಿ ಆಗಿದೆ ನೋಡಿ, ಎತ್ತರ ಕ್ಯೂ ಪಿ. ಅದೇ ರೀತಿ ಇನ್ನೊಂದು ತ್ರಾಪಿಜ್ಯದ್ದು ಯಾವುದು? ಇನ್ನೊಂದು ತ್ರಾಪಿಜ್ಯ ಎ ಪಿ ಆರ್ ಸಿ. ನೋಡಿ, ಎ ಪಿ ಆರ್ ಸಿ ಇದರಲ್ಲಿ ಸಮಾಂತರವಾಗಿರುವಂಥ ರೇಖೆ ಯಾವುದು? ಎ ಪಿ ಮತ್ತು ಸಿ ಆರ್. ನೋಡಿ, ಅದರ ಮೊತ್ತ ಆಗಿದೆ ನೋಡಿ, ಎ ಪಿ ಪ್ಲಸ್ ಸಿ ಆರ್. ಮತ್ತು ಎತ್ತರ ಎರಡು ಸಮಾಂತರ ರೇಖೆಗೆ ಯಾವುದು ಎತ್ತರವಾಗಿದೆ? ಪಿ ಆರ್ ಅನ್ನೋದೇನಾಗಿದೆ? ಎತ್ತರವಾಗಿದೆ. ಅದೇ ರೀತಿ ಇದನ್ನು ಕಳೀತಾ ಇದ್ದೇವೆ ಅಲ್ವಾ? ಈ ತ್ರಿಭುಜ ಬೇಕು ಅಂದರೆ ಇನ್ನು ಮಿಕ್ಕಿದ್ದು ತ್ರಾಪಿಜ್ಯ, ದೊಡ್ಡ ತ್ರಿಭುಜವನ್ನು ನಾವೇನು ಮಾಡ್ತೀವಿ? ಕಳೀತಾ ಇದ್ದೀವಿ. ಅದಕ್ಕೋಸ್ಕರ ಮೈನಸ್ ಬಿ ಕ್ಯೂ ಮತ್ತು ಸಿ ಆರ್ ಏನಾಗಿದೆ? ಗುಣಿಸು ಎತ್ತರ, ಅದಕ್ಕೆ ಎತ್ತರ ಕ್ಯೂ ಆರ್. ಪೂರ್ತಿ ಇದು ನೋಡಿ, ಇಲ್ಲಿಂದ ಇಲ್ಲಿಗೆ ಕ್ಯೂ ಆರ್ ಆಗಿದೆ, ಅದು ಎತ್ತರವಾಗಿದೆ. ಇದೆಲ್ಲ ನಿಮ್ಗೆ ಒಂದ್ಸರಿ ಅರ್ಥ ಆಯ್ತಲ್ಲ? ಮುಂದಿನ ಒಂದು ಸ್ಲೈಡ್ ನೋಡೋಣ. ಏನು ಮಾಡ್ತಾ ಇದ್ದೀವಿ ನೋಡಿ, ಅದರಿಂದ ತೆಗೆದುಕೊಂಡು ಅರ್ಧ ಇಂಟು y2 ಪ್ಲಸ್ y1 ಇಂಟು x1 ಮೈನಸ್ x2. ಅದೇ ರೀತಿ ಎರಡನೆಯ ತ್ರಾಪಿಜ್ಯ ಯಾವುದು? ಎ ಪಿ ಆರ್ ಸಿ. ಅದರ ಒಂದು ಅರ್ಧ ಇಂಟು ಎರಡು ಸಮಾಂತರ ರೇಖೆಗಳ ಮೊತ್ತ ಮತ್ತು ಅದರ ಎತ್ತರ x3 ಮೈನಸ್ x1. ಅದೇ ರೀತಿ ಈ ಎರಡೂ ಮೊತ್ತವನ್ನು ಯಾವುದರಿಂದ ಕಳೀತಾ ಇದ್ದೇವೆ ಮಕ್ಕಳೇ? ಯಾವುದು? ಸಿ ಬಿ ಕ್ಯೂ ಆರ್ ಅದರ ಒಂದು ತ್ರಾಪಿಜ್ಯ. ಅದರ ಒಂದು ಸಮಾಂತರ ರೇಖೆಗಳು. ಯಾವ ಸಮಾಂತರ ರೇಖೆಗಳು ನೋಡಿ? y2 y3 ಅದರ ಮೊತ್ತ ಮತ್ತು ಅದರ ಎತ್ತರ x3 ಮೈನಸ್ x2 ಅದರ ಎತ್ತರ. ಗೊತ್ತೈತೆ? ಎತ್ತರ ಅಂದರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿಂದ ಕ್ಯೂ ಓ ಆರಿಂದ ಯಾವುದನ್ನು ಕಳಿಬೇಕು ನಾವು? ಓ ಕ್ಯೂನ್ ಕಳಿಬೇಕು, x3 ಮೈನಸ್ x2.
ಹೇಗೆ ನಾವು ಭಾಗ ಪ್ರಮಾಣದ ಸೂತ್ರದಲ್ಲಿ ತೊಗೊಂಡಿದ್ದೀವಿ ಅದೇ ರೀತಿಯೇ x1 x2 x3 ಬರುತ್ತೆ, y1 y2 y3 ಬರುತ್ತೆ. ಇದನ್ನೆಲ್ಲ ಆದಮೇಲೆ ಇದರೆಲ್ಲ ಏನು ನಿಮಗೆ ಸಮಾನವಾಗಿ ಸಿಗ್ತಿದೆ ನೋಡಿ ಮಕ್ಕಳೇ, ಏನು ಸಮಾನ ಸಿಗ್ತಿದೆ, ಇದರಲ್ಲೂ ಅರ್ಧ ಇದೆ, ಇದರಲ್ಲೂ ಅರ್ಧ ಇದೆ, ಇದರಲ್ಲೂ ಅರ್ಧ ಇದೆ. ಎಲ್ಲವನ್ನು ಹೊರಗಡೆ ತಂದುಬಿಡೋಣ. ಅರ್ಧವನ್ನು ಹೊರಗಡೆ ತಂದ್ವಿ, ಸುಲಭವಾಗಿ ನಾವು ಸಂಕ್ಷೇಪಿಸ್ಬೋದು. ಇನ್ನು ಗುಣಾಕಾರ ಮಾಡ್ತಾ ಹೋಗ್ತಾ ಇದ್ದೀವಿ. y2 ಇಂಟು x1 ಆಯಿತಾ, ಅದೇ ರೀತಿ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ y2 ಇಂಟು x2, ಅದೇ ರೀತಿ ಇಲ್ಲಿ y1 ಇಂಟು x1, ಅದೇ ರೀತಿ ಮೈನಸ್ y1 ಇಂಟು x2. ಅದೇ ರೀತಿ ಇದನ್ನು ಗುಣಾಕಾರ ಮಾಡಿದಾಗ 4 ಪದಗಳು ಬರುತ್ತೆ. ಅದೇ ರೀತಿ ಈ ಇದನ್ನು ಗುಣಾಕಾರ ಮಾಡಿದಾಗ ನಮಗೆ 4 ಪದಗಳು ಬರುತ್ತೆ. ನಿಮಗೆ ಏನು ಅನಿಸುತ್ತೆ ಇಲ್ಲಿ ಅಂತ ಗಮನಿಸ್ತಾ ಇರಬೇಕು. ಒಂದು ಪ್ಲಸ್ಸು ಮೈನಸ್ಸು ಪ್ಲಸ್ ಬಂದಿದೆ, ಯಾವುದೇ ಛೇದ ಆಗುತ್ತೆ ಅಂತ ತುಂಬ ಮುಖ್ಯವಾಗಿ ಗಮನಿಸ್ತಾ ಇದ್ದಾರೆ. ನಿಮ್ಗೆ ನೋಡಿ y2 x2 ಎರಡು ಇದ್ದರೆ ಏನಾಗ್ತಿದೆ, ಕ್ಯಾನ್ಸಲ್ ಆಗ್ತಿದೆ, ಛೇದ ಆಗ್ತಿದೆ. ನೋಡಿ ಮೈನಸ್ y2 x2 ಇದೆ, ಇಲ್ಲಿ ಪ್ಲಸ್ y2 x2 ಇದೆ. ಇದೆರಡು ಏನಾಗುತ್ತೆ, ಛೇದ ಆಗುತ್ತೆ. ಅದೇ ರೀತಿ y1 ಎಲ್ಲೋ ಇದೆ ನೋಡಿ, ಪ್ಲಸ್ y1 x1 ಇದೆ. ಅದೇ ರೀತಿ ಇನ್ನೊಂದು ಮೈನಸ್ y1 x1 ಛೇದ ಆಗುತ್ತೆ. ಅದೇ ರೀತಿ ಇನ್ನೊಂದು ಯಾವುದು ಮಕ್ಕಳೇ, y3 x3 ಇಲ್ಲಿದೆ, ಅದೇ ರೀತಿ y3 x3 ಇಲ್ಲಿದೆ. ಇದು ಮಾತ್ರ 1 1 2 2 3 3 ಇದು ಮಾತ್ರ ಛೇದ ಆಗುತ್ತೆ. ಮಿಕ್ಕಿದ್ದೆಲ್ಲ ಪದಗಳು ಹಾಗೆ ಇದೆ. ಆ ಪದಗಳಲ್ಲಿ ನಮಗೆ ಸಮಾನವಾಗಿರುವಂಥದ್ದು ಹೊರಗೆ ತೆಗಿತಾ ಬರೋಣ. y2 x1 ಇಲ್ಲಿದೆ ನೋಡಿ ಮಕ್ಕಳೇ. ಇನ್ನೊಂದು x1 ಇರುವಂಥದ್ದು ನಮಗೆ ಎಲ್ಲಿ ಸಮಾನವಾಗಿದೆ ಅನ್ನೋದು ತಿಳ್ಕೊಬೇಕು. ನೋಡಿ ಇಲ್ಲಿ x1 ಇದೆ ಅಲ್ವಾ. ಇದನ್ನು ನಾನು ಸಮಾನ ತೆಗಿತಾ ಇದ್ದೀನಿ. ಹಾಫ್ ಇಂಟು x1 ಇಂಟು y2 ಮೈನಸ್ y3. ನೋಡಿ ಇಲ್ಲಿ y2 y3 ಇರುತ್ತೆ, ನೋಡಿ ಇಲ್ಲಿ y3 ಇದೆ. ಅದೇ ರೀತಿ ಇನ್ನೆರಡು ಪದಗಳು ಜೋಡಿಸಿದಾಗ x2 ಇಂಟು y3 ಮೈನಸ್ y1 ಬರುತ್ತೆ. ಪ್ಲಸ್ ಇನ್ನೆರಡು ಪದಗಳನ್ನು ನಾವು ಅದರಲ್ಲಿ x3 ಸಮಾನ ತೆಗೆದಾಗ y1 ಮೈನಸ್ y2. ಪೂರ್ಣ ಒಂದು ಸೂತ್ರ ನಮಗೆ ಬಂತು. ಹೇಗೆ ಜ್ಞಾಪಕ ಇಟ್ಕೊಳೋದು ಈ ಸೂತ್ರವನ್ನು ಅಂತಂದರೆ, ಒಂದು ಸುಲಭ ರೂಪದಲ್ಲಿ ನಾವು ಜ್ಞಾಪಕ ಇಟ್ಕೊಬೋದು. xy3 ಬರಿತೀವಿ. ಆಮೇಲೆ ಯಾವ ಒಂದು 1 2 3 ಎಲ್ಲ ಹಾಕಬೇಕು. ಫಸ್ಟ್ ಬಂದಾಗ 1 2 3 ಹಾಕಿ, ಆಮೇಲೆ 2 ಇಂದ ಶುರುವಾಗಬೇಕು, 2 3 1 ಆಗಬೇಕು, ಆಮೇಲೆ 3 1 2 ಆಗಬೇಕು ಅಲ್ವಾ ಮಕ್ಕಳೇ. ಆದರೆ ಒಳಗಡೆ ಮೈನಸ್ ಬರಬೇಕು, ಅದು ಗಮನಿಸಬೇಕು. ಯಾಕೆ ಒಂದರಿಂದ ಒಂದನ್ನು ನಾವು ಕಳೀತಾ ಇದ್ದಾವೆ. ಅದಕ್ಕೋಸ್ಕರ ಈ ಒಂದು ನೆನಪಿನಲ್ಲಿ ನಾವು ಇಟ್ಕೊಳಕ್ಕೆ ತುಂಬ ಸುಲಭವಾಗುತ್ತೆ. ಗೊತ್ತಾಯ್ತಲ್ಲ ಸೂತ್ರ. ಮತ್ತು ನೀವು ಗಮನಿಸ್ತಾ ಇರ್ಬೋದು ಮಕ್ಕಳೇ, ಇಲ್ಲಿ ನಾನು ಏನು ಹಾಕಿದ್ದೀನಿ, ಬ್ರ್ಯಾಕೆಟ್ ಹಾಕಿದ್ದೀನಿ. ಇಲ್ಲಿ ಬಂದ ತಕ್ಷಣ ನಾನು ಏನು ಹಾಕಿದ್ದೀನಿ, ಈ ಥರ ಎರಡು ಸಮಾಂತರ ರೇಖೆ ಒಳಗಡೆ ಬರಿತಾ ಇದ್ದೀನಿ. ಯಾಕೆ, ನಮಗೆ ವಿಸ್ತೀರ್ಣವನ್ನು ಅಲ್ವಾ ಮಕ್ಕಳೇ, ಇದೇನಿದು ವಿಸ್ತೀರ್ಣ. ವಿಸ್ತೀರ್ಣ ಯಾವತ್ತೂ ಅಷ್ಟೇ ಮಕ್ಕಳೇ ಧನಾತ್ಮಕವಾಗೇ ಇರಬೇಕು. ನಮ್ಗೆ ಅಕಸ್ಮಾತ್ ಏನಾದ್ರು -3 ಅಂತ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ನಾವು ಏನು ಮಾಡ್ತೀವಿ, ಅದರ ಮೌಲ್ಯವನ್ನು ತೆಗೆದುಕೊಳ್ತೇವೆ. +3 ಒಳಗಡೆ ಇರುವಂಥ ಸಂಖ್ಯೆ ನಮಗೆ ಋಣಾತ್ಮಕ ತೆಗೆದುಕೊಳ್ಬಾರ್ದು, ಯಾವ್ದು ತೊಗೊಬೇಕು, ಧನಾತ್ಮಕ ತೊಗೊಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ, ಯಾವ ರೀತಿ ನಾವು ಸೂತ್ರವನ್ನು ತಂದ್ವಿ ಅಂತ ತುಂಬ ಸೂಕ್ಷ್ಮವಾಗಿ ನೀವು ಅರ್ಥೈಸ್ಕೊಂಡಾಗ ವಿಸ್ತೀರ್ಣವನ್ನು, ತ್ರಿಭುಜದ ವಿಸ್ತೀರ್ಣವನ್ನು ಅರ್ಧ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಸರಳ ಪ್ರಶ್ನೆಗೆ ಹೋಗೋಣ. ಏನು ನಮ್ಮ ಸರಳ ಪ್ರಶ್ನೆ ಇದೆ ನೋಡೋಣ. ತ್ರಿಭುಜ ಎ ಬಿ ಸಿಯ ಶೃಂಗಗಳು ಕೊಟ್ಟಿದ್ದಾರೆ. A 2,7, B 3,-1 ಮತ್ತು C -5, 6 ಆದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಲ್ವಾ. ಒಂದು ತ್ರಿಭುಜ ಇದೆ, ಎ ಬಿ ಸಿ ಒಂದು ತ್ರಿಭುಜ ಇದೆ ಅಲ್ವಾ. ಎ ಬಿ ಸಿಯಲ್ಲಿ ಆ ಒಂದು ಬಿಂದುಗಳು ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಎ ಬಿ ಸಿ ಅವರೇ ಕೊಟ್ಟಿದ್ದಾರೆ. ಅದಕ್ಕೆ ಈ ಸೂತ್ರವನ್ನು ಹಾಕ್ತಾ ನಾವೇನು ಕಂಡುಹಿಡಬೇಕು, ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಲ್ವಾ. x1 y1 ಅಂತಲೂ ನೀವು ಬರ್ಕೊಳ್ಳಿ ಮಕ್ಕಳೇ. ಬರೆದಾಗ ಯಾವತ್ತೂ ಪ್ರಶ್ನೆ ಬರೆದಾಗ ಅದ್ರ ಕೆಳಗಡೆ ಹಾಗೆ ಆ x2 y2 x3 y3 ಬರ್ಕೊಂಡ್ರೆ ನೀವು ಲೆಕ್ಕದ ಸೂತ್ರದಲ್ಲಿ ಹಾಕುವಾಗ ನೀವು ಅದಲು ಬದಲು ಮಾಡಿದ್ರೆ ಏನಾಗುತ್ತೆ, ವಿಸ್ತೀರ್ಣ ಬೇರೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ತುಂಬ ಸೂಕ್ಷ್ಮವಾಗಿ ನೀವು ಎ ಬಿ ಸಿ ನಿರ್ದೇಶಾಂಕ ಬರೆದಿದ್ದ ತಕ್ಷಣ ಅದರ ಮೇಲೆ x1 y1 x2 y2 x3 y3 ಬರ್ಕೊಳ್ಳಿ. ತ್ರಿಭುಜ ವಿಸ್ತೀರ್ಣ ನಮ್ಗೆ ಗೊತ್ತಿದೆ. ನಾನೆಲ್ಲ ಸ್ವಲ್ಪ ಶಾರ್ಟಾಗಿ ಬರಿತಾ ಇದ್ದೀನಿ, ತುಂಬ ಉದ್ದ ಬರೆದ್ರೆ ಮುಂದೆ ಹೋಗುತ್ತೆ ಅಂತ. ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು x1 y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ನಾವು ಯಾವುದು ತ್ರಿಭುಜದ ಕಂಡು ಹಿಡಿತಿದ್ವಿ, ಎ ಬಿ ಸಿ. ಅದಕ್ಕೋಸ್ಕರ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅರ್ಧ ಇಂಟು, ನೋಡಿ x1 ಯಾವುದಿದೆ ನೋಡಿ ಮಕ್ಕಳೇ, x1 ಎಷ್ಟಿದೆ, 2 ಇದೆ, 2 ಇಂಟು y2 ಮೈನಸ್ y3. y2 ಅಂದರೆ -1 ಇದೆ, y3 ಅಂದರೆ 6 ಇದೆ, -1 -6 ಅಲ್ವಾ. ಸೂತ್ರಕ್ಕೆ ತಕ್ಕಂಥ ಬೆಲೆಯನ್ನು ಹಾಕ್ತಾ ಇದ್ದೇವೆ. ಪ್ಲಸ್ x2 ಏನಿದೆ ನೋಡಿ, x2 3 ಇದೆ, 3 ಇಂಟು y3 ಮೈನಸ್ y1. y3 ಮೈನಸ್ y1, y3 ಅಂದರೆ 6, y1 ಅಂದರೆ 7, ಅದರ ವ್ಯತ್ಯಾಸ 3 ಇಂಟು 6 ಮೈನಸ್ 7. ಅದೇ ರೀತಿ x3 ಏನಿದೆ ನೋಡಿ, ಋಣಾತ್ಮಕವಾಗಿದೆ, ಅದಕ್ಕೋಸ್ಕರ ಮೈನಸ್
ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಆಫ್ ಮೈನಸ್ ಏನಾಯಿತು -5 ಆಯಿತು. y1 - y2, y1 ಎಲ್ಲಿದೆ ನೋಡಿ 7 ಇಲ್ಲಿದೆ ಆಯಿತಾ. y1 - y2 7 ಮೈನಸ್ ಆಫ್ ಮೈನಸ್ ಏನಾಯಿತು ಪ್ಲಸ್ ಆಯಿತು. ಅದಕ್ಕೋಸ್ಕರ ನೀವು ಒಂದು ಋಣ ಚಿಹ್ನೆಯನ್ನು ಬಿಡದಿರ ಲೆಕ್ಕದಲ್ಲಿ ಹಾಕಿದಾಗ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಅದಕ್ಕೋಸ್ಕರ -5 7 ಮೈನಸ್ ಆಫ್ ಮೈನಸ್ ಏನಾಯಿತು +1 ಆಯಿತು. ಇನ್ನು ಸುಲಭೀಕರಿಸೋಣ. 1/2 ಇಂಟು ಹೇಳಿದೆ ನಾನು ಬ್ರ್ಯಾಕೆಟ್ ಹಾಕ್ದಿರ ನಾನು ಏನು ಹಾಕ್ತಾಯಿದ್ದೀನಿ ರೇಖೆ, ಸಮಾಂತರ ರೇಖೆ ಥರ ನಾನು ಬರಿತಾ ಇದನ್ನು ಏನಂತ ಕರಿತೇವೆ ಪರಿಪೂರ್ಣ ಮೌಲ್ಯ ಅಂತ ಕರಿತೇವೆ. ಅದಕ್ಕೋಸ್ಕರ 1/2 ಇಂಟು 2 ಇಂಟು ನೋಡಿ 2 -1 -6 ಏನಾಯಿತು -7 ಆಯಿತು. ಪ್ಲಸ್ 3 ಇಂಟು 6ರಲ್ಲಿ 7ಅನ್ನು ಕಳೆದಾಗ -1 ಬಂತು. ಯಾವುದೋ ಸಂಖ್ಯೆ ಚಿಹ್ನೆಯನ್ನು ನೋಡ್ಬೇಕು ನಾವು. -5 ಇಂಟು 7 + 1 ಎಷ್ಟಾಯಿತು 8 ಆಯಿತು. ಅರ್ಧ ಗುಣಿಸು ಏನಾಯಿತು -7 ಇಂಟು 2 -14, 3 ಇಂಟು -1 -3, 8 5ಲಿ 40 -40 ಅಲ್ವಾ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಅರ್ಧ ಇಂಟು ನೋಡಿ -14 -3 -40 ಎಲ್ಲ ಕೂಡಿದಾಗ ಏನು ಬರುತ್ತೆ -57 ನೋಡಿ ಋಣಾತ್ಮಕ ಬಂತು. ಯಾವತ್ತಾದ್ರು ವಿಸ್ತೀರ್ಣ ಋಣಾತ್ಮಕ ಇರುತ್ತಾ ಅದಕ್ಕೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಪರಿಪೂರ್ಣ ಮೌಲ್ಯ ತೊಗೊಳೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ +57 ನೋಡಿ ಇಲ್ಲಿ ಪ್ಲಸ್ ಆಗ್ತಿದೆ. ಈ ಒಂದು ಸಮಾಂತರ ರೇಖೆ ಎಳೆದು ಆ -57 ಇರೋದನ್ನು ಪ್ಲಸ್ ಮಾಡ್ಕೊತಾ ಇದ್ದೇವೆ. +57 ಭಾಗಿಸು 2 ಇದೆ, ಈ 2 ಮರಿಬೇಡಿ. ಮರೆತರೆ ನೀವು ಲೆಕ್ಕ ಅಲ್ಲಿ ಅರ್ಧ ತಪ್ಪಾಗುತ್ತೆ. ಅದಕ್ಕೋಸ್ಕರ 57/2 ಭಾಗಿಸೋಣ. ಅದು ಭಾಗಿಸಿದಾಗ ಎಷ್ಟು ಬಂತು 28.5. 2ರಿಂದ ಭಾಗಿಸಿದಾಗ 28.5 ಸ್ಕ್ವೇರ್ ಯೂನಿಟ್ಸ್ ಅಥವಾ ಚದರಮಾನ ಅಂತ ಬರಿಬೋದು. ಏನು ಬರಿಬೋದು ಕನ್ನಡದಲ್ಲಿ ಚದರಮಾನಗಳು. ಗೊತ್ತಾಯ್ತಾ ಮಕ್ಕಳೇ. ಈ ಥರ ಒಂದು ಸುಲಭವಾಗಿದೆ. ಏನು ನೀವೊಂದು ಸೂತ್ರವನ್ನು ಬರಿತೀರಾ, ಸೂತ್ರಕ್ಕೆ x1 y1 x2 y2 x3 y3 ಬರಿತೀರಾ. ಅದು ಬರೆದಿರೋ ತಕ್ಕಂತೆ ಆ ಬೆಲೆಗಳು ಹಾಕ್ತೀರಾ. ಬೆಲೆಗಳು ಹಾಕ್ಮೇಲೆ ಕೂಡೋದು ಕಳೆಯೋದು ಮಾಡಿ ಕೊನೆಯಲ್ಲಿ ಉತ್ತರವನ್ನು ತರ್ತೀರಾ. ಯಾವತ್ತು ಗಣಿತ ಮಾಡುವಾಗ ಸೂಕ್ಷ್ಮವಾಗಿ ಲೆಕ್ಕವನ್ನು ಅರ್ಥೈಸ್ಕೊಂಡು ಲೆಕ್ಕವನ್ನು ಮಾಡಬೇಕು. 2ನೇ ಪ್ರಶ್ನೆಗೆ ಕೆ ಯನ್ನು ಕಂಡುಹಿಡಿಯುವುದು. ಕಳೆದ ಅವಧಿಯಲ್ಲೂ ಕೆ ಅನ್ನೋದು ಕಂಡುಹಿಡಿದಿದ್ವಲ್ವಾ ಭಾಗ ಪ್ರಮಾಣದಲ್ಲಿ, ಇಲ್ಲೂ ಹಾಗೆ ಮಾಡ್ತಾ ಇದ್ದೇವೆ. A 8,1 B k, -4 ಕೆ ಯಾವ ಬೆಲೆಯಲ್ಲಿದೆ ಎಕ್ಸ್ ನಿರ್ದೇಶಾಂಕದಲ್ಲಿದೆ ಮತ್ತು C 2, -5 ಇವು ಸರಳ ರೇಖಾಗತ ಬಿಂದುಗಳಾದರೆ ಕೆ ಬೆಲೆ ಕಂಡುಹಿಡಿಯಿರಿ. ಏನು ಸರಳ ರೇಖಾಗತ ಅಂದರೆ ಕಳೆದ ಒಂದು ಅವಧಿಯಲ್ಲಿ ಓದಿದ್ವಿ. ಸರಳ ರೇಖಾಗತ ಅಂದರೆ ಎಲ್ಲ ಬಿಂದುಗಳು ಏನಾಗಿರುತ್ತೆ ಒಂದೇ ರೇಖಾಖಂಡದ ಮೇಲೆ ಇರುತ್ತೆ, ಅದನ್ನು ಸರಳ ರೇಖಾಗತ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಮ್ಗೆ ಏನು ಬರ್ತಿದೆ ತ್ರಿಭುಜ ಒಂದು ಕಾನ್ಸೆಪ್ಟ್, ಅಂದರೆ ತ್ರಿಭುಜದ ಬಗ್ಗೆ ನಾವು ತಿಳಿತಾ ಇರೋದ್ರಿಂದ ನಿಮಗೆ ಗೊತ್ತಿರಬೇಕು ಸರಳ ರೇಖಾಗತ ಅಂದರೆ ಯಾವ್ಯಾವ ತ್ರಿಭುಜ. ಈ ಒಂದು ತ್ರಿಭುಜ ಇದೆ ಅಂದ್ಕೊಳ್ಳಿ. ಈ ತ್ರಿಭುಜ ಸರಳ ರೇಖಾಗತ ಆಗಬೇಕು ಅಂದರೆ ಏನಾಗಬೇಕು, ಈ ಬಿಂದು ಇರುತ್ತಲ್ಲ ಈ ಬಿಂದು ಎಲ್ಲ ಐಕ್ಯ ಆಗೋಗ್ಬಿಡ್ಬೇಕು, ರೇಖೆಗೆ ಐಕ್ಯ ಆಗೋಗ್ಬಿಡ್ಬೇಕು. ಅಂದರೆ ಈ ಥರ ಬರ್ತಾ ಬರ್ತಾ ನಿಮ್ಗೆ ಏನಾಗೋಗುತ್ತೆ ತ್ರಿಭುಜ ಇರೋದು ಒಂದು ಸರಳ ರೇಖೆ ಆಗೋಗ್ಬಿಡುತ್ತೆ. ಆವಾಗ ಆ ಸರಳ ರೇಖಾಗತ ಅಂತ. ಆದರೆ ಹಾಗಾದ್ರೆ ತ್ರಿಭುಜ ಏನಾಯಿತು ಸರಳ ರೇಖಾಗತ ಆಗಬೇಕು ಅಂದರೆ ತ್ರಿಭುಜ ವಿಸ್ತೀರ್ಣ ಏನಾಯಿತು, ತ್ರಿಭುಜ ವಿಸ್ತೀರ್ಣ ಏನಾಗೋಯ್ತು 0 ಆಗೋಯ್ತು. ಅದನ್ನೇ ಇಲ್ಲಿ ನಾವು ಓದ್ತೇವೆ ನೋಡಿ ಕೊಟ್ಟಿದ್ದಾರೆ. ಸರಳ ರೇಖಾಗತ ಬಿಂದುಗಳಿಂದ ತ್ರಿಭುಜವನ್ನು ಕಲ್ಪಿಸಿಕೊಂಡರೆ ಅದರ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ 0 ಆಗುತ್ತೆ. ನೋಡಿ ಇಲ್ಲಿ 0 ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಗಮನದಲ್ಲಿ ಇರಬೇಕು, ಗೊತ್ತಾಯ್ತಲ್ಲ. ಅಯ್ಯೋ ಸರಳ ರೇಖಾಗತ ಬಂತು ಆದರೆ ತ್ರಿಭುಜದಲ್ಲಿ ಕೊಟ್ಬಿಟ್ಟಿದ್ದಾರಲ್ಲ ಅಂತಂದಾಗ ಏನು ಅರ್ಥ ಆಗಬೇಕು, ತ್ರಿಭುಜದಲ್ಲಿ ನಮಗೆ ಸರಳ ರೇಖಾಗತ ಬಂದಾಗ ಅದರ ವಿಸ್ತೀರ್ಣ 0 ಆಗಿರುತ್ತೆ. ಲೆಕ್ಕವನ್ನು ಮಾಡೋಣ. ತ್ರಿಭುಜ ವಿಸ್ತೀರ್ಣ ನಮಗೆ ಬಿಂದುಗಳು A 8,1 x1 y1 ಆಗಿದೆ, B x2 y2 ಆಗಿದೆ, C x3 y3 ಆಗಿದೆ. ಆಯಿತಾ. ಆ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಹಾಕೋಣ. ಅರ್ಧ ಇಂಟು ಈ ಅರ್ಧ ಇಲ್ಲಿದೆ ಅರ್ಧ ಅಲ್ವಾ. ಅರ್ಧ ಇದೆ, ಆದರೆ ಮುಂದಿನ ಒಂದು ಸ್ಟೆಪ್ ಮೇಲೆ ಅರ್ಧ ಇಲ್ವಲ್ಲ ಅಂತ ನೀವು ಊಹಿಸ್ಕೊಬೋದು. ಏನು ಮಾಡ್ತಾ ಇದ್ದೀವಿ, ಈ 2 ಏನಾಗಿದೆ ಛೇದದಲ್ಲಿದೆ, ಈ 2ನ್ನು ನಾನು ಏನು ಮಾಡ್ತಾ ಇದ್ದೀನಿ ಈ 0ಯ ಒಂದು ಕಡೆಗೆ ಕಳಿಸಿದ್ರೆ ಏನಾಗುತ್ತೆ 0 × 2 ಏನಾಗುತ್ತೆ 0 ಆಗುತ್ತೆ. ಅದಕ್ಕೋಸ್ಕರ ಅರ್ಧವನ್ನು ಬಲಗಡೆ ಕಳಿಸ್ಬಿಟ್ಟೆ. ಅದಕ್ಕೋಸ್ಕರ ನೆಕ್ಸ್ಟ್ ಏನಾಯಿತು x1 ಎಷ್ಟಾಗ್ತಿದೆ ನೋಡಿ 8 ಗುಣಿಸು y2 - y3. y2 ಎಲ್ಲಿದೆ ನೋಡಿ ಮಕ್ಕಳೇ -4 -5 ನೋಡಿ -4 ಮೈನಸ್ ಆಫ್ ಎಷ್ಟಾಗ್ತಿದೆ -5 ಆಗ್ತಿದೆ. ಅದು ಗಮನದಲ್ಲಿ ಇಟ್ಕೊಬೇಕು. ಮೈನಸ್ ಅನ್ನೋದು ತುಂಬ ಸೂಕ್ಷ್ಮವಾಗಿ ನೀವು ನೋಡ್ತಾ ಇರಬೇಕು. ಅದೇ ರೀತಿ ಇಲ್ಲಿ ನಮಗೆ ಕೆ ಬೆಲೆ ಬರ್ತಾ ಇದೆ ಅಲ್ವಾ. ಕೆ ಎಲ್ಲಿದೆ ಅನ್ನೋದು x2 ಜಾಗದಲ್ಲಿದೆ ನೋಡಿ. ಇಲ್ಲಿ x2 ಜಾಗದಲ್ಲಿ ಏನು ಬಂತು ಕೆ ಬಂತು ಅಲ್ವಾ. ಕೆ ಇಂಟು y3 - y1. y3 ಅಂದರೆ -5, y1 ಅಂದರೆ 1 -1 ಬಂತು. ಅದೇ ರೀತಿ ಪ್ಲಸ್ x3 2 ಇದೆ ಅಲ್ವಾ. 2 ಇಂಟು y1 - y2 1 -4 ಈಸ್ ಈಕ್ವಲ್ ಟು 0 ಅಲ್ವಾ. ಇದು ಸರಳ ರೇಖಾಗತ ಆಗಿರೋದ್ರಿಂದ ಈಸ್ ಈಕ್ವಲ್ ಟು 0 ಆಗುತ್ತೆ.
ನಾವು ಒಳಗಡೆ ಏನು ಮಾಡಬೇಕು, ಸುಲಭೀಕರಿಸಬೇಕು. 8 ಹಾಗೆ ಬರೆದಿದ್ದೇನೆ. -4 ಮೈನಸ್ ಏನಾಯಿತು, ಪ್ಲಸ್ ಆಯಿತು. 5ರಲ್ಲಿ 4 ಕಳೆದ್ರೆ 1 ಬಂತು, ಪ್ಲಸ್ ಕೆ ಹಾಗೆ ಇಟ್ಕೊಂಡಿದ್ದೀನಿ. -5 -1 ಏನಾಯಿತು, -6 ಆಯಿತು. ಪ್ಲಸ್ 2 ಹಾಗೆ ಇಟ್ಕೊಂಡಿದ್ದೀನಿ. 1 + 4 ಇಲ್ಲಿ -2 ಮೈನಸ್ ಏನಾಯಿತು, ಪ್ಲಸ್ ಆಯಿತು. 4 + 1 5 ಆಯಿತು, = 0. ಇಲ್ಲೆಲ್ಲ ನಾನು ಏನಾಗ್ತಿದ್ದೀನಿ, ಸಮಾಂತರ ರೇಖೆ ಅಂದರೆ ಪರಿಪೂರ್ಣ ಬೆಲೆ ಬರಲಿ ಅಂತ. 8 8 1 8 -6ಕೆ 5 2 10 = 0. ಇಲ್ಲಿ ನೋಡಿ 10 + 8 ಎಷ್ಟಾಯಿತು, 18 ಆಯಿತು. -6ಕೆ ಇದೆ, ನಮ್ಗೆ ಧನಾತ್ಮಕ 6ಕೆ ಬೇಕು, ಬಲಗಡೆ ಕಳಿಸೋಣ. 6ಕೆ = 18. ಕೆ ಎಷ್ಟು, 6 1 6 3 ಅದಕ್ಕೋಸ್ಕರ ಕೆ ಬೆಲೆ ಎಷ್ಟಾಯಿತು ಮಕ್ಕಳೇ, 3 ಆಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ. ಮುಂದೆ ಲೆಕ್ಕಕ್ಕೆ ಚತುರ್ಭುಜದ ವಿಸ್ತೀರ್ಣ. ಚತುರ್ಭುಜ ಅಂತಂದ್ರೆ ಏನು, ಚತುರ್ಭುಜದಲ್ಲಿ ಒಳಗಡೆ ಏನು ಬರುತ್ತೆ ಅದರ ವಿಸ್ತೀರ್ಣ ಕಂಡುಹಿಡಬೇಕಲ್ವಾ. ಆ ಚತುರ್ಭುಜ ವಿಸ್ತೀರ್ಣ ಕಂಡುಹಿಡಬೇಕು ಅಂತಂದರೆ 2 ತ್ರಿಭುಜಗಳಿರುತ್ತೆ ಒಳಗಡೆ ಅನ್ನೋದು ಮರಿಬಾರ್ದು. ನೋಡಿ, ಅದಕ್ಕೆ ಒಂದು ಚಿತ್ರ ಕೊಟ್ಟಿದ್ದೇವೆ. ABCD ಎಂಬುದು ಒಂದು ಚತುರ್ಭುಜ. ಆ ಚತುರ್ಭುಜ AC ಏನಾಗ್ತಿದೆ, ಈ ಒಂದು ಚತುರ್ಭುಜವನ್ನು 2 ತ್ರಿಭುಜಗಳನ್ನಾಗಿ ವಿಂಗಡಿಸ್ತಾ ಇದ್ದಾನೆ. ಯಾವುದಿದು, ABC ಅನ್ನೋದು ಒಂದು, ಅದೇ ರೀತಿ ಇನ್ನೊಂದು ADC ಅನ್ನೋದು ಇನ್ನೊಂದು ತ್ರಿಭುಜ. 2 ತ್ರಿಭುಜಗಳ ಮೊತ್ತವನ್ನು ಕಂಡುಹಿಡಿದ್ರೆ ಪೂರ್ತಿ ಒಂದು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ದಂಗೆ ಆಗುತ್ತೆ. ನೋಡೋಣ. ಹಾಗಾದರೆ ಮೊದಲಲ್ಲಿ ಸೂತ್ರ ಬರ್ಕೊತೇನೆ. ತ್ರಿಭುಜ ವಿಸ್ತೀರ್ಣ ನಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ. ಅದು ಬರ್ಕೊಂಡ್ಮೇಲೆ ಯಾವ್ದು ಕಂಡುಹಿಡಿತೀವಿ, ಮೊದಲನೇದು ತ್ರಿಭುಜ ABC ಕಂಡುಹಿಡಿತೀವಿ ವಿಸ್ತೀರ್ಣ. ನಾನು V ಅಂತ ಬರೆದಿದ್ದೀನಿ. V ಅಂದರೆ ವಿಸ್ತೀರ್ಣ ಅಂತ. ಅರ್ಧ ಇಂಟು ಬೆಲೆಗಳು ಹಾಕ್ತಾ ಹೋಗೋಣ. x1 ನೋಡಿ, ಎಲ್ಲ ನೀವು ಮೊದಲು ಬರ್ಕೊಂಬಿಡಿ. ಎನ x1 y1, ಬಿನ x2 y2, ಸಿನ x3 y3, ಡಿ ಹಾಗೆ ಇರಲಿ. x1 ಹಾಕಿದ್ದೀವಿ -4, y2 y3. y2 ಮೈನಸ್ ಅಂದರೆ -4 ಮೈನಸ್ ಏನಾಯಿತು, ಪ್ಲಸ್ ಆಯಿತು ಅಲ್ವಾ. ಅದೇ ರೀತಿ x2 ಇಂಟು x2 -3, y3 y1 -5 -8 ಆಯಿತು. ಅದೇ ರೀತಿ x3 ಇಂಟು x3 ಏನಾಯಿತು ನೋಡಿ, 0 ಆಯಿತು. 0 ಬರೋದ್ರಿಂದ ನಮ್ಮ ಅನುಕೂಲ ಏನಾಗುತ್ತೆ ಮಕ್ಕಳೇ, 0ಯಿಂದ ಗುಣಿಸಿ ಯಾವುದೇ ಸಂಖ್ಯೆ ಬಂದರೆ 0 ಬರುತ್ತೆ. ಅದಕ್ಕೋಸ್ಕರ ಜೀವನದಲ್ಲಿ 0 ಅಂತಂದರೆ ನಿರ್ವಿಕಲ್ಪ. ಆದರೆ ನಿಜವಾದ ಒಂದು ತತ್ವ ತುಂಬ ಮುಖ್ಯವಾದದ್ದು. 0 ಇಂಟು y1 y2. y1 y2 ಅಂತಂದರೆ ಯಾವುದು, 8 ಮೈನಸ್ ಏನಾಯ್ತು ನೋಡಿ, ಪ್ಲಸ್ ಆಯಿತು ಅಲ್ವಾ. ಇನ್ನು ಸುಲಭೀಕರಿಸೋಣ. ಅರ್ಧ ಇಂಟು -4, -4 +5 ಹೋದರೆ 1. ಅದೇ ರೀತಿ -3 -5 -8 ಎಷ್ಟಾಯಿತು, -13 ಆಯಿತು. 0 ಇಂಟು ಎನಿಥಿಂಗ್ ಈ 0 ಅದು ಬರೆದಿದ್ದೇನೆ. 8 + 4 12. ಅರ್ಧ ಇಂಟು ನೋಡಿ, -4 ಇಂಟು 1 -4 ಬಂತು. -3 ಇಂಟು -13 ಎಷ್ಟು ಬಂತು, +39 ಬಂತು. 0 ಇಂಟು ಎನಿಥಿಂಗ್ ಈಸ್ 0. ಕೂಡೋಣ ಮಕ್ಕಳೇ. 39ಲ್ಲಿ 4 ಹೋದರೆ ಎಷ್ಟು, ಕಳೀತಾ ಇದ್ದೀವಿ, 35 ಬಂತು. 35 ಭಾಗಿಸು 2. ಇಷ್ಟು ಚದರ ಮೀಟರ್. ಯಾವ ಚದರ ಮೀಟರು, ಈ ಒಂದದ್ದು. ಈ ಒಂದದ ತ್ರಿಭುಜದ ಏನು ಬಂತು, ವಿಸ್ತೀರ್ಣ ಬಂತು. ನಮ್ಗೆ ಇನ್ಯಾವ್ದು ಕಂಡುಹಿಡಬೇಕು, ಎರಡನೇ ಒಂದು ತ್ರಿಭುಜದ ಕಂಡುಹಿಡಬೇಕು. ಕಂಡುಹಿಡಿಯೋಣ. ನೋಡಿ, ಅದೇ ಬಿಂದುಗಳು ಯಾವುದೇ ತೊಗೊಂಡಿದ್ದೀವಿ, ACD. ಈ ಎರಡನೇದಲ್ವ ಮಕ್ಕಳೇ. ಅರ್ಧ ಇಂಟು ನೋಡಿ ಮಕ್ಕಳೇ, x1 -4, y2 y3 ಅಂದರೆ ಏನಾಯಿತು, -5 -6 ಆಯಿತು. x2 ಏನಾಗ್ತಿದೆ, 0 ಆಗ್ತಿದೆ. 0 ಇಂಟು y3 y1. y3 y1 ಅಂದರೆ 6 -8, x3 5. ಅದೇ ರೀತಿ y1 y2 ಅಂತಂದರೆ ಏನಾಯಿತು ನೋಡಿ, 8 +5 ಆಯಿತು ಅಲ್ವಾ. ಇನ್ನು ಅರ್ಧ ಇಂಟು -4 -5 -6 ಅಂದರೆ -11. 0 ಇಂಟು ಎನಿಥಿಂಗ್, 0 ಇಂಟು -2. 5 ಇಂಟು 8 + 5 13 ಆಯಿತು. ಅರ್ಧ ಇಂಟು ನೋಡಿ, ಇದನ್ನೇನು ಮಾಡ್ತಾ ಇದ್ದೀವಿ, ಸುಲಭ ರೂಪದಲ್ಲಿ ತರ್ತಾ ಇದ್ದೀವಿ. -14 ಇಂಟು -4 44 ಆಯಿತು. ಅದೇ ರೀತಿ -2 ಇಂಟು 0 0 ಆಯಿತು. 13 ಇಂಟು 5 ಏನಾಯಿತು, 65 ಆಯಿತು ಅಲ್ವಾ. ಇದೆಲ್ಲ ಕೂಡೋಣ. 44 65 ಎಷ್ಟಾಯಿತು, 109 ಭಾಗಿಸು 2 ಇದೆ, 2 ಮರಿಬೇಡಿ. ಹಾಗಾದರೆ ಪೂರ್ಣ ಎಷ್ಟು ಬಂತು, 109 ಭಾಗಿಸು 2 ಚದರಮಾನ. ಯಾಕೆ, ವಿಸ್ತೀರ್ಣ ಆಗಿರೋದ್ರಿಂದ ಚದರಮಾನ. ಆಯಿತಾ. ಹಾಗಾದರೆ ಮೊದಲನೇದು ನಾವು ಅವಾಗೆ ಕಂಡುಹಿಡಿದಿದ್ವಿ. ಈ ಎರಡನೇದು, ಎರಡೂ ಮೊತ್ತವನ್ನು ಕಂಡುಹಿಡಿದ್ರೆ ನಮಗೇನು ಬಂತು, ಇದರ ಒಂದು ವಿಸ್ತೀರ್ಣ. ಯಾವುದದ್ದು, ಚತುರ್ಭುಜದ ವಿಸ್ತೀರ್ಣ. ವಿಸ್ತೀರ್ಣ ಚತುರ್ಭುಜ ABCD = ವಿಸ್ತೀರ್ಣ ತ್ರಿಭುಜ ABC ಪ್ಲಸ್ ವಿಸ್ತೀರ್ಣ ತ್ರಿಭುಜ ACD. ಇಂದಿನ ಒಂದು ಸ್ಲೈಡ್ನಲ್ಲಿ 35/2 ವಿಸ್ತೀರ್ಣ ಬಂದಿತ್ತು ಒಂದನೇದು. ಎರಡನೇದು 109/2. ಎರಡನ್ನು ಏನು ಮಾಡ್ತಾ ಇದ್ದೀವಿ, ಅಂಶವನ್ನು ಕೂಡ್ತಾ ಇದ್ದೀನಿ. ಛೇದ 2 ಇದೆ, ಹಾಗೆ ಬರೆದಿದ್ದೀನಿ. 35 + 109 144/2. ಭಾಗಿಸ್ದಾಗ ಎಷ್ಟು ಬರುತ್ತೆ ನೋಡಿ, 2 1 72. 72 ಚದರಮಾನಗಳು. ಚದರ ಅಂತ ಪೂರ್ತಿ ಮಾನಗಳು ಬರಿಬೋದು, ನಾನು ಚದರ ಮಾನ ಅದಕ್ಕೋಸ್ಕರ ಏನಾಗ್ತಾ ಇದೆ,
ಯೂನಿಟ್ಸಲ್ಲಿ ಇಡ್ತಾ ಇದ್ದೇನೆ. ಗೊತ್ತಾಯ್ತಲ್ಲ ಮಕ್ಕಳೇ? ವಿಸ್ತೀರ್ಣ ಚತುರ್ಭುಜ ABCDಗೆ 2 ತ್ರಿಭುಜಗಳನ್ನು ಕೂಡಿದಾಗ 72 ಚದರಮಾನಗಳು ಬಂತು. ಮುಂದಿನ ಒಂದು ಪ್ರಶ್ನೆ, ತ್ರಿಭುಜದಲ್ಲಿ ತ್ರಿಭುಜ. ಏನು ತ್ರಿಭುಜದಲ್ಲಿ ಒಳಗೆ ತ್ರಿಭುಜ? ನೋಡಿ, ಇಲ್ಲೊಂದು ತ್ರಿಭುಜ ಇದೆ ಅಲ್ವಾ, ಇದರ ಒಳಗಡೆ ಇನ್ನೊಂದು ತ್ರಿಭುಜ ಇದೆ. ABCಯಲ್ಲಿ ಏನಾಗಿದೆ? DEF ಆಗಿದೆ. ಎಲ್ಲಾಗಿದೆ ನೋಡಿ, E ಎಂಬ ಬಿಂದು ಒಂದಿದೆ, D ಅನ್ನೋ ಬಿಂದು ಇದೆ, ಅದೇ ರೀತಿ F ಅನ್ನೋದು ಬಿಂದು. ಹೇಗೆ ಕಂಡುಹಿಡಿಯುವಂಥದ್ದು ಅಲ್ವಾ? ನಮಗೆ ಇದು ನಿರ್ದೇಶಾಂಕ ಗೊತ್ತಿಲ್ಲ, E ನಿರ್ದೇಶಾಂಕ, F ನಿರ್ದೇಶಾಂಕ, D ನಿರ್ದೇಶಾಂಕ ಗೊತ್ತಿಲ್ಲ. ಆದರೆ E ಏನಾಗ್ತಿದೆ ನೋಡಿ, ACಗೆ ಮಧ್ಯಬಿಂದು ಆಗ್ತಿದೆ. ಅದೇ ರೀತಿ D ಏನಾಗ್ತಿದೆ? ABಗೆ ಮಧ್ಯಬಿಂದು ಆಗ್ತಿದೆ. F ಏನಾಗ್ತಿದೆ? CBಗೆ ಮಧ್ಯಬಿಂದು ಆಗ್ತಿದೆ. ಹಾಗಾದರೆ ನಮಗೆ ಮಧ್ಯಬಿಂದು ಸೂತ್ರ ಗೊತ್ತಿದೆ ಅಲ್ವಾ? ಅಷ್ಟೇ, ಅದು ಮಧ್ಯಬಿಂದು ಸೂತ್ರ ಏನು ಹೇಳುತ್ತೆ? x1 + x2 ಭಾಗಿಸು 2. ಅದೇ ರೀತಿ y1 + y2 ಭಾಗಿಸು 2 ಬಂದಾಗ ನಮ್ಗೆ E ಅನ್ನೋದು ಕಂಡುಹಿಡಿಬೋದು. ಅದನ್ನೇ ಮಾಡ್ತಿದ್ದಾರೆ ನೋಡಿ. D ಅಲ್ವಾ ಮಕ್ಕಳೇ? D ಯಾವುದರ ಮಧ್ಯಬಿಂದು? ABಯ ಮಧ್ಯಬಿಂದು, AB ರೇಖಾಖಂಡದ ಮಧ್ಯಬಿಂದು. ಏನಾಗ್ತಿದೆ ನೋಡಿ, 0 + 2 ಭಾಗಿಸು 2. ಅದೇ ರೀತಿ -1 + 1 ಭಾಗಿಸು 2 ಅಲ್ವಾ? 0 + 2 ಅಂದರೆ 2, 2/2 ಅಂದರೆ ಭಾಗಿಸಿದಾಗ ಏನಾಗುತ್ತೆ? 1 ಬರುತ್ತೆ. ಅದೇ ರೀತಿ -1 + 1 0, 0 ಭಾಗಿಸು ಎಷ್ಟೇ ಸಂಖ್ಯೆ ಇದ್ರೇನು 0. ಹಾಗಾದರೆ D ನಿರ್ದೇಶಾಂಕ ಗೊತ್ತಾಯ್ತು, ಯಾವುದು? 1, 0. ಅದೇ ರೀತಿ ಈಗೆ ಬರೋಣ, ಈ ಬಿಂದುಗೆ. ಈ ಬಿಂದು ಯಾವುದರ ಮಧ್ಯಬಿಂದು? AC ರೇಖಾಖಂಡ. ಅದಕ್ಕೋಸ್ಕರ ಏನು? 0 + 0 ಭಾಗಿಸು 2. ಅದೇ ರೀತಿ y1 -1 + 3 ಭಾಗಿಸು 2 ಅಲ್ವಾ? -1 + 3 ಭಾಗಿಸು 2. 0 + 0 ಅಂದರೆ 0, 0 ಭಾಗಿಸು 2 ಅನ್ನೂ 0. 3 - 1 ಏನಾಯಿತು? 2, 2 ಭಾಗಿಸು 2 ಏನಾಯಿತು? ಭಾಗಿಸಿದಾಗ 1 ಬಂತು. ಆದರೆ ಈ ನಿರ್ದೇಶಾಂಕಗಳೇನು ಮಕ್ಕಳೇ? 0, 1. ಅದೇ ರೀತಿ ಇನ್ಯಾವುದು ಕಂಡುಹಿಡಿಬೇಕು? F ಕಂಡುಹಿಡಿಬೇಕು. ಎಫ್ದು ಯಾವುದು ಮಧ್ಯಬಿಂದು ರೇಖೆಯದು? CBದು ರೇಖೆಯದು ಅಲ್ವಾ? ಅದಕ್ಕೋಸ್ಕರ ಏನಾಯಿತು? 0 + 2 ಭಾಗಿಸು 2. 2 + 0 ಅಂದರೂ ಒಂದೇ, 0 + 2 ಅಂದರೂ ಒಂದೇ. ಅದೇ ರೀತಿ 1 + 3 ಭಾಗಿಸು 2 ಅಲ್ವಾ? ಹಾಗಾದರೆ 2/2 ಅಂದರೆ 1 ಆಯಿತು. 1 + 3 4/2 ಅಂದರೆ ಎಷ್ಟಾಯಿತು? 2 ಆಯಿತು. ಹಾಗಾದರೆ F ನಿರ್ದೇಶಾಂಕ ಗೊತ್ತಾಯ್ತು, ಎಷ್ಟು? 1, 2. ಹಾಗಾದರೆ ನಮಗೆ ಎಲ್ಲ ಮಧ್ಯಬಿಂದುಗಳ ನಿರ್ದೇಶಾಂಕ ಬಂತು. ಏನು ಮಾಡಬೇಕು ಫಸ್ಟು? ನಮಗೆ ಅವ್ರು ಏನು ಕೇಳಿದ್ದಾರೆ ನೋಡಿ, ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ABC ವಿಸ್ತೀರ್ಣವನ್ನು ಕಂಡುಹಿಡಿದು ಅದರ ಅನುಪಾತವನ್ನು ಕಂಡುಹಿಡಬೇಕು. ಅಂದರೆ ನಮಗೆ ಒಂದು ತ್ರಿಭುಜ ಒಳಗಡೆ ಒಂದಿದೆ, ಇದರ ಅನುಪಾತ ಯಾವುದಕ್ಕೆ? ದೊಡ್ಡ ತ್ರಿಭುಜ ABCಗೆ ಅಲ್ವಾ ಮಕ್ಕಳೇ? ಹಾಗಾದರೆ ನಾವು ಫಸ್ಟು ಏನು ಮಾಡೋಣ? ದೊಡ್ಡ ತ್ರಿಭುಜ ABCದು ವಿಸ್ತೀರ್ಣ ಕಂಡುಹಿಡಿಯೋಣ. ವಿಸ್ತೀರ್ಣ = ಅರ್ಧ ಇಂಟು ಅಲ್ವಾ? ಅರ್ಧ ಇಂಟು x1 ನಾವು ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ. ABC ಒಂದು ತ್ರಿಭುಜದ್ದು ಇದು x1 y1 ಆಗಿರಲಿ, x2 y2 ಆಗಿರಲಿ, x3 y3 ಕಾಣಿಸ್ತಿದೆಯಾ ಯಾವುದಿದು ಅಂತ ನಿಮಗೆ ಅಲ್ವಾ? ಆ ಬೆಲೆಗಳನ್ನು ಇಲ್ಲಿ ಹಾಕ್ತಾ ಹೋಗೋಣ. ತ್ರಿಭುಜ ABC ವಿಸ್ತೀರ್ಣ = ಅರ್ಧ ಇಂಟು x1. x1 ಅಂದರೆ ಯಾವ್ದು ನೋಡಿ? 0. y2 - y3 ಅಂದರೆ y2 1 ಆಗಿದೆ, y3 3 ಆಗಿದೆ, 1 - 3 ಪ್ಲಸ್ ಅದೇ ರೀತಿ x2 ಏನು? 2, y3 - y1. y3 ಅಂತಂದರೆ 3 ಮೈನಸ್ ಆಫ್ ಮೈನಸ್ ಅಂತ ಇದೆ ನೋಡಿ ಇಲ್ಲಿ. ಹಾಗೆ x3 ಏನಿದೆ ನೋಡಿ? 0 ಇದೆ. ಅದೇ ರೀತಿ y1 - y2 -1 -1. ಇನ್ನು ಮುಂದೆ ಸುಲಭೀಕರಿಸುವಂಥದ್ದು. ಅರ್ಧ ಹಾಗೆ ಇದೆ. 0, 1ರಲ್ಲಿ -3 ಹೋದರೆ -2. ಅದೇ ರೀತಿ 2 ಬರೆದಿದ್ದೀರಾ, 3ರಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಏನಾಯಿತು? 4 ಆಯಿತು. 2 × 4 0, -1 -1 -2. ಈಗ ಒಳಗಡೆ ಇರುವಂಥದ್ದು ಏನು? 0 ಇಂಟು ಯಾವುದೇ ಸಂಖ್ಯೆ ಬಂದರೆ 0ನೇ. 2 × 4 8. ಅದೇ ರೀತಿ 0 ಇಂಟು -2 ಎಷ್ಟು? 0ನೇ. ಅದರ ಒಳಗಡೆ ಆಗಿರೋ ಸಂಖ್ಯೆ ಏನು ಬರ್ತಾ ಇದೆ? 8 ಮಾತ್ರ ಬರ್ತಿದೆ. 8 ಭಾಗಿಸು 2 ಅಂದಾಗ ಏನು ಬರುತ್ತೆ? 4 ಬರುತ್ತೆ. ಆದರೆ 4 ಚದರಮಾನಗಳು ಬಂತು. ಯಾವುದು ವಿಸ್ತೀರ್ಣ ಇದು? ತ್ರಿಭುಜ ABCದು ಅಲ್ವಾ? ದೊಡ್ಡ ತ್ರಿಭುಜ ABCದು. ನಾವು ಇನ್ನೊಂದು ಏನು ಕಂಡುಹಿಡಬೇಕು ಮಕ್ಕಳೇ? ತ್ರಿಭುಜ ಅಥವಾ DEF. ಅದಕ್ಕೋಸ್ಕರ ಎಲ್ಲೆಲ್ಲಿದೆ? ಇಲ್ಲಿ D ಇದೆ ಅಲ್ವಾ? ಇಲ್ಲಿ E ಇದೆ, ಇಲ್ಲಿ F ಇದೆ. ಇಲ್ಲಿ D ಅಂತಂದರೆ x1 y1 ಅಂತ ತೆಗೆದುಕೊಂಡಿದ್ದೇನೆ. E ನಿರ್ದೇಶಾಂಕಗಳು x2 y2, F ನಿರ್ದೇಶಾಂಕಗಳು x3 y3 ಅಂತ ತೆಗೆದುಕೊಂಡಿದ್ದೀನಿ ಅಲ್ವಾ? ವಿಸ್ತೀರ್ಣ ಯಾವುದದ್ದು? ತ್ರಿಭುಜ DEFದು. ಹಾಫ್ ಇಂಟು ಅಲ್ವಾ ಮಕ್ಕಳೇ? x1 ಅಂತಂದರೆ 1, y2 - y3, y2 ಅಂದರೆ 1, y3 ಅಂದರೆ 2, 1 - 2. ಅದೇ ರೀತಿ x2 ಬಂದು 0, y3 - y1, y3 ಅಂದರೆ ಅಲ್ಲಿದೆ, 2 - y1, 2 - 0.
ಅದೇ ರೀತಿ ಪ್ಲಸ್ ಎಕ್ಸ್ ತ್ರೀ ಅಂತಂದರೆ ಎಲ್ಲಿದೆ ಒಂದಿದೆ. ಅದೇ ರೀತಿ ಏನು ಬಂತು y1 ಮೈನಸ್ y2, y1 0 ಮೈನಸ್ y2 ಅಂದರೆ 1, 0 ಮೈನಸ್ 1 ಅಲ್ವಾ. ಅರ್ಧ ಹಾಗೆ ಇದೆ. ಒಳಗಡೆ ಏನಾಗ್ತಿದೆ ನೋಡಿ ಮಕ್ಕಳೇ, 1 ಮೈನಸ್ 2 -1 ಇಂಟು 1 -1 ಬಂತು. ಅದೇ ರೀತಿ 0 2, 0 ಇಂಟು ಎನಿಥಿಂಗ್ ಈಸ್ 0ನೇ. ಅದೇ ರೀತಿ ಇಲ್ಲಿ -1 ಬರುತ್ತೆ, -1 ಪ್ಲಸ್ 1 -1 ಬಂತು, -2 ಬಂತು ಅಲ್ವಾ ಮಕ್ಕಳೇ. ಅದಕ್ಕೋಸ್ಕರ ನಾನು ಹೇಳಿದೆ ಪರಿಪೂರ್ಣ ಮೌಲ್ಯವನ್ನು ತೆಗೆದುಕೊಳ್ಬೇಕು. ಯಾವತ್ತೂ ವಿಸ್ತೀರ್ಣವು ಪೂರ್ಣವಾಗಿ ಧನಾತ್ಮಕವಾಗಿರುತ್ತೆ, ಎಲ್ಲೂ ಋಣಾತ್ಮಕ ಬರೋದಿಲ್ಲ. ಅದಕ್ಕೋಸ್ಕರ -2 ಭಾಗಿಸು 2 ಅಂದಾಗ 2 ಛೇದ ಆದಾಗ ನಮ್ಗೆ ಏನು ಉಳಿಯುತ್ತೆ, ಮೈನಸ್ ಆಫ್ ಏನು ಇಲ್ಲ ಅಂತಂದರೆ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಅದಕ್ಕೋಸ್ಕರ -1. ಅರೆ ಪರಿಪೂರ್ಣ ಮೌಲ್ಯ ತೊಗೊಂಡಿದ್ರೆ 1 ಚದರಮಾನಗಳು ಅಲ್ವಾ ಮಕ್ಕಳೇ. ನಿಮ್ಗೆ ಏನು ಕಂಡುಹಿಡಿಬೇಕು, ಒಂದರ ವಿಸ್ತೀರ್ಣ ಇನ್ನೊಂದು ವಿಸ್ತೀರ್ಣ ಅನುಪಾತ. ಅದಕ್ಕೋಸ್ಕರ ತ್ರಿಭುಜ DEF ನೋಡಿ, ತ್ರಿಭುಜ DEF ಇದೆ ಅಲ್ವಾ, 1 ಚದರಮಾನ 1 ಚದರಮಾನ ಅಂಶದಲ್ಲಿ ಬಂತು. ಅದೇ ರೀತಿ ತ್ರಿಭುಜ ABC ಇದು, ಅದರ ವಿಸ್ತೀರ್ಣ ಏನು 4 ಕಂಡುಹಿಡಿದ್ವಿ ಅಲ್ವಾ. ಇದರ ಒಂದು ಅನುಪಾತ 1/4. ಇಲ್ಲಿ ನಾವು ಮಾನಗಳು ಬರಿಬೇಕಾ, ಚದರಮಾನ ಬರಿಬಾರ್ದು. ಯಾಕೆ, ನಮಗೆ ಅನುಪಾತ ಕೇಳ್ತಿದ್ದಾರೆ. ಇಲ್ಲೂ ಚದರಮಾನ ಇದೆ, ಇಲ್ಲೂ ಚದರಮಾನ ಇದೆ, ಎರಡೂ ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ, ಬರೀ ಅನುಪಾತಗಳು ಸಂಖ್ಯೆಗಳು ಮಾತ್ರ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ತುಂಬ ಮುಖ್ಯವಾಗಿ ನಾವು ಸರಳ ರೂಪದಲ್ಲಿ ತಂದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಇದುವರೆಗೂ ನಾವು ಹಲವಾರು ಪ್ರಶ್ನೆಗಳನ್ನು ಮಾಡಿದ್ವಿ ಅಲ್ವಾ. ಸುಲಭ ರೂಪದಲ್ಲಿ ತಂದ್ವಿ, ಸುಲಭ ರೂಪದಲ್ಲಿ ಚತುರ್ಭುಜವನ್ನು, ಸರಳ ರೇಖಾಗತವನ್ನೆಲ್ಲ ತಂದ್ವಿ. ಅದನ್ನು ಉಪಯೋಗಿಸ್ಕೊಂಡು ಒಂದಷ್ಟು ನಿಮಗೆ ಮನೆ ಕೆಲಸವನ್ನು ಕೊಡ್ತಾ ಇದ್ದೇವೆ. ಮನೆ ಕೆಲಸ ಇದು 3 ಅಲ್ವಾ, ಇದು 3ನೇ ಅವಧಿಯಾಗಿರೋದ್ರಿಂದ ಮನೆ ಕೆಲಸ 3. ಏನು ಹೇಳುತ್ತೆ ನೋಡಿ, A -5 -1, B 3, -5 ಮತ್ತು C 5, 2 ಶೃಂಗಗಳನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಲ್ವಾ. ಈ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಹೇಗಿರು ಹೇಳ್ಕೊಟ್ಟಿದ್ದೀನಲ್ವಾ, ಸುಲಭ ರೂಪದಲ್ಲಿ ಮಾಡುವಂಥದ್ದು. ಹೌದು, ಸೂತ್ರವನ್ನು ಹಾಕಿ ಆ ಒಂದು x1 y1 x2 y2 x3 y3 ಹಾಕಿ ಒಂದು ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು. ಎರಡನೇ ಪ್ರಶ್ನೆ, A 2, 3, B 4, K ಮತ್ತು C 6, -3ಗಳು ಏಕರೇಖಾಗತವಾದರೆ, ಏಕರೇಖಾಗತ ಅಂತ ಹೇಳಿದೆ ನಾನು ಅಲ್ವಾ. ಕೆ ಬೆಲೆ ಎಷ್ಟು? ಕಳೆದ ಒಂದು ಲೆಕ್ಕದಲ್ಲಿ ನಾನು ಕೆ ಎಲ್ಲಿ ಕೊಟ್ಟಿದ್ದೆ, ಎಕ್ಸಲ್ಲಿ ಕೊಟ್ಟಿದ್ದೆ. ಈಗ ಎಲ್ಲಿ ಕೊಡ್ತಾ ಇದ್ದೀನಿ, ವೈಯಲ್ಲಿ ಕೊಡ್ತಾ ಇದ್ದೀನಿ. ಬಂದಿರೋ ಕೆನ ನೀವು ವೈ ಬೆಲೆ ಅಂತ ಹಾಕಬೇಕಾಗತ್ತೆ. ಮೂರನೇ ಪ್ರಶ್ನೆ, A -4, -2, B -3, -5, C 3, -2 ಮತ್ತು D 2, 3 ಶೃಂಗಗಳಿರುವ ಚತುರ್ಭುಜ ABCDಯ ವಿಸ್ತೀರ್ಣ ಎಷ್ಟು? ಚತುರ್ಭುಜ ಅಂತ ಹೇಳಿದ್ದೀನಲ್ವಾ, 2 ತ್ರಿಭುಜಗಳಿರುತ್ತೆ, ಅದರ ಎರಡರ ಮೊತ್ತವನ್ನು ಮಾಡಿದಾಗ ಚತುರ್ಭುಜ ವಿಸ್ತೀರ್ಣ ಬರುತ್ತೆ. ABCDಗಳು ಏನಾಗ್ತಿದೆ, ನಿರ್ದೇಶಾಂಕ ಚತುರ್ಭುಜದ್ದು ಆಗ್ತಾ ಇದೆ. ಅದೇ ರೀತಿ D A 2, 2, B 4, 4 ಮತ್ತು C 2, 6 ಶೃಂಗಗಳ ಮಧ್ಯಬಿಂದುಗಳನ್ನು ಶೃಂಗಗಳಾಗಿ ಹೊಂದಿರುವ ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ ಅರ್ಥ ಆಯ್ತಲ್ಲ, ಏನು ಲೆಕ್ಕವನ್ನು ಮಾಡಿದ್ವಿ ಅದೇ ರೀತಿಯೇ ನಿಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದೇವೆ. ಮನೆ ಕೆಲಸವನ್ನು ಮಾಡಿ. ಅರ್ಥ ಏನಾದ್ರು ನಿಮಗೆ ಸಂಶಯ ಬಂದರೆ ನಮಗೆ ವಾಟ್ಸಪ್ಗೆ ಮಾಡಿ, ಅದರಲ್ಲಿ ಉತ್ತರವನ್ನು ನೀಡಲಾಗುತ್ತೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಈ ನಿರ್ದೇಶಾಂಕ ರೇಖಾಗಣಿತವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಇದರ ಒಂದು ಅಪ್ಲಿಕೇಶನ್ ಅಂದರೆ ಎಲ್ಲೆಲ್ಲಿ ಅಳವಡಿಸ್ತೇವೆ ಕ್ಷೇತ್ರಗಳಲ್ಲಿ ಅಂತ ನಾನು ಮೊದಲನೇ ತರಗತಿಯಲ್ಲಿ ಹೇಳಿದ್ದೆ. ಇವೆಲ್ಲವನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ತುಂಬ ಚೆನ್ನಾಗಿ ನಾವು ಗಣಿತವನ್ನು ಸುಲಭ ರೂಪದಲ್ಲಿ ತಂದು ಮಕ್ಕಳಿಗೆ ಕೊಡುವಂಥದ್ದೇ ನಮ್ಮ ಜವಾಬ್ದಾರಿ ಆಗಿದೆ. ಆ ಮಕ್ಕಳು ತುಂಬ ಈ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋದು ಇಂದ ನಾವು ಈ ಒಂದು ತರಗತಿಯನ್ನು ಆನ್ಲೈನ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ತುಂಬ ಚೆನ್ನಾಗಿ ಕಲೀಲಿ ಅಂತ ಈ ಒಂದು ತರಗತಿಯ ಅವಧಿ ನಿರ್ದೇಶಾಂಕ ರೇಖಾಗಣಿತ ಮುಕ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಸಾಯಿರಾಮ್.